ಕನಕದಾಸ ಜಯಂತಿ ನಿಮಿತ್ತ ಇವತ್ತು ಪೂರ್ವಭಾವಿ ಸಭೆ ತಹಸೀಲ್ದಾರ್ ಸಾಹೇಬ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮೀಟಿಂಗ್ ಆಗಿದೆ. 8ನೇ ತಾರೀಕು ಕನಕದಾಸ ಸರ್ಕಲ್ನಲ್ಲಿ ಕನಕ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ನಡೆದಿರ್ತಕ್ಕಂಥ ವಿಷಯ ಸರ್ಕಾರ ಹಾಗೂ ಸಮಾಜ ಇಬ್ಬರ ನಡುವೆ ಕೂಡ ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ವಿಚಾರ ಇವತ್ತು ಆಯಿತು. ಅದರ ಪ್ರಕಾರವಾಗಿ ಕಾರ್ಯಕ್ರಮಕ್ಕೆ ಕನಕದಾಸ ಜಯಂತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಎಲ್ಲ ಸಮಾಜದ ಬಾಂಧವರು ಕೂಡ ಭಾಗವಹಿಸಿ ಕನಕದಾಸ ಜಯಂತಿಯನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲ ಜನರಲ್ಲೂ ಕೂಡ ನನ್ನ ಮನವಿ ಇಂತಿ. ಧನ್ಯವಾದಗಳು. ಇದೇ ನವೆಂಬರ್ 8ರಂದು ಕನಕ ಜಯಂತಿಯ ನಿಮಿತ್ತವಾಗಿ ಇವತ್ತು ತಹಸೀಲ್ ಆಫೀಸ್ನಲ್ಲಿ ಸಭೆ ನಡೀತು. ಸಭೆಯಲ್ಲಿ ತಹಸೀಲ್ದಾರು ಒಳ್ಳೆಯ ಸಹಕಾರ ಕೊಡ್ತಾರೆ ಅಂತ ಹೇಳಿದಾಗ ತಹಸೀಲ್ದಾರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ದಿನಾಂಕ 8/11ರಂದು ನಡೆಯುವ ಕನಕ ಜಯಂತಿಗೆ ಎಲ್ಲ ವರ್ಗದವರು, ಇದು ಕನಕ ಜಯಂತಿ ಒಂದೇ ಜಾತಿಗೆ ಸೀಮಿತವಲ್ಲ, ಅದಕ್ಕಾಗಿ ಎಲ್ಲ ವರ್ಗದವರು ಬಂದು ಈ ಎಲ್ಲ ಅಧಿಕಾರಿಗಳು ಮಿತ್ರರು ಕೂಡ ಬಂದು ಕನಕ ಜಯಂತಿಯನ್ನು ಯಶಸ್ವಿ ಮಾಡಬೇಕೆಂದು ಎಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ಶನಿವಾರದಂದು ಬೆಳಗ್ಗೆ 9 ಗಂಟೆಗೆಲ್ಲ ನಮ್ಮ ಸಮಾಜ ಬಾಂಧವರು ಹಾಗೂ ಇತರೆ ಸಮಾಜ ಬಾಂಧವರೆಲ್ಲರೂ ಸೇರಿ ಈ 538ನೇ ಕನಕ ಜಯಂತಿ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾ, ಅದಾಗಿ ಲೋಕಲ್ನಾಗ ಇರುವಂಥ ನಮ್ಮ ಸಮಾಜ ಬಾಂಧವರು ಮತ್ತು ಯುವಕರು ಸಾಧ್ಯ ಆದಷ್ಟು ಎಲ್ಲರಿಗೆ ಈ ವಿಷಯನ ತಿಳಿಸಿ ಎಲ್ಲರೂ ಒಗ್ಗೂಡಿ ಒಂದು ಒಳ್ಳೆಯ ಸಮಾಜ ವೇದಿಕೆಯನ್ನು ಮಾಡಿ ಆದಷ್ಟು ಜಲ್ದಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊಂಡು ಕನಕದಾಸರ ಜಯಂತ್ಯೋತ್ಸವದಲ್ಲಿ ಆ ಭಕ್ತಗಣರ ಜಯಂತಿಗೆ ಎಲ್ಲ ಸಮಾಜ ಮುಖಂಡರು ಹಾಗೂ ಮಹಿಳೆಯರು ಹೆಚ್ಚಿನ ಜನ ಆ ಸಮಾಜಕ್ಕೆ ಹೆಣ್ಮಕ್ಳೆಲ್ಲ ಸೇರಿ ಅವತ್ತಿನ ಭಾಳ ಜನ ಬರಬೇಕು. ಎಲ್ಲರೂ ಬಂದು ಆ ಯಶಸ್ಸನ್ನು ಪೂರ್ಣಗೊಳಿಸಿ ಎಲ್ಲರೂ ಅದರ ಕೃಪೆ ಪಾತ್ರರಾಗಬೇಕು. 8ನೇ ತಾರೀಕು ಇರ್ತಕ್ಕಂಥ ದಾಸಶ್ರೇಷ್ಠ ಭಕ್ತ ಕನಕದಾಸ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತೇನು ಪೂರ್ವ ಸಭೆ ನಡೆಸಿದ್ದು ತಹಸೀಲ್ದಾರರು ಸಮಾಜ ಬಾಂಧವರು ಹಾಗೂ ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ನಡೆಸ್ತಕ್ಕಂಥ ನಾವು ಎಲ್ಲರ ಒಪ್ಪಿಕೊಂಡಿದ್ದೀವಿ. ನಾಳೆ ಶನಿವಾರ ಗಂಗಾವತಿಯ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ, ಎಲ್ಲ ಸಮಾಜದ ಬಂಧುಗಳು ಕನಕದಾಸರ ಶ್ರೇಷ್ಠ ಜಯಂತಿಯಲ್ಲಿ ಭಾಗವಹಿಸಿ ಎಲ್ಲ ಸಮಾಜ ಬಂಧುಗಳು ಯಶಸ್ವಿಗೊಳಿಸುವಂತೆ ತಮ್ಮಲ್ಲಿ ಕೇಳಿಕೊಳ್ತೇವೆ.